ಬಾಮ್ಮ ಇಲ್ಲಿ. ಇದನ್ನ ಅಂತರ ನಮ್ಮನೆಗೆ ಮೊದಲನೇ ಸತಿ ಬಂದಾಗ ಅವಳಿಗೆ ಕೊಟ್ಟಿದ್ದೆ. ಅಂತರನಾ? ಯಾರೇ ಅಂತರ? ಈಗ ನೀನು ಬಂದಿದ್ದೀಯ, ಇದು ನಿನಗೆ ಕೊಡ್ತಾ ಇದ್ದೀನಿ. ಇದ್ರ ಸಂಪೂರ್ಣ ಹೊಣೆ, ಹಕ್ಕು, ಜವಾಬ್ದಾರಿ ಎಲ್ಲ ನಿಂದೆ. ಅಜ್ಜಿ, ಇದೆಲ್ಲ ನನಗೆ ಕೊಡ್ತಿದ್ದೀರಾ? ಹಿರಿಯರು ಅಂತ ಆಶೀರ್ವಾದ ಪಡ್ಕೊಂಡಲ್ಲ, ಹಾಗೇನೆ ಹಿರಿಯರು ಏನಾದರೂ ಕೊಟ್ಟಾಗ ಅದನ್ನು ಆಶೀರ್ವಾದ ಅಂತಲೇ ತಗೋಬೇಕು. ಕೈ ಕೊಡು. ಈ ಪ್ರಾಪರ್ಟಿನ ಪ್ರತಿದಿನ ಹಾಕೋಬೇಕಾ? ಇದು ನಿಂದು ಅಂತ ಆದಮೇಲೆ ಹಾಕ್ಕೊಳ್ಳಬೇಕಲ್ವಾ? ಅಲ್ಲ, ಸೀನ್ ಬಂದಾಗ ಹಾಕೊಂಡ್ರೆ ಆಯ್ತಲ್ವಾ? ಅಕ್ಕಿ ಬಂದಾಗಲೂ ಹಾಕೋಬಹುದು. ಅಜ್ಜಿ, ಈ ಬಳೆಗಳನ್ನ ಅವಶ್ಯಕತೆ ಇದ್ದಾಗ ಹಾಕೊಂಡ್ರೆ ಆಯ್ತಲ್ವಾ ಅಂತ ಕೇಳಿದೆ. ನೀವು ಪಾಪ ಕನ್ಫ್ಯೂಸ್ ಆಗ್ಬಿಟ್ರೇನೋ. ಇದನ್ನ ಬೀರುವಲ್ಲಿ ಇಟ್ಟಿರಿ, ಬೇಕಾದಾಗ ಹಾಕೋತೀನಿ. ಅಯ್ಯೋ, ಇಷ್ಟು ವರ್ಷ ಅದು ಬೀರುಲೆ ಕೂತಿತ್ತು, ಈಗ ಅದು ನಿನ್ನ ಕೈ ಸೇರೋ ಸಮಯ ಬಂದಿದೆ. ಓ, ಕಂಟಿನ್ಯೂಟಿನಾ? ಅಲ್ಲ ಅಜ್ಜಿ, ಈ ಚಿನ್ನದ ಬಳೆ ದಿನ ಹಾಕೋಬೇಕಾ ಅಂತ. ಹೌದು, ಭಯ ಪಡಬೇಡ. ಭಯ ಏನಿಲ್ಲ, ಯೋಚನೆ ಆಗಿತ್ತು. ಏನು ಯೋಚನೆ? ಇದನ್ನೆಲ್ಲ ನಾನೇನಾದರೂ ಕೊಂಡ್ಕೋಬೇಕೇನೋ ಅಂತ. ಅದರ ಅವಶ್ಯಕತೆ ಇಲ್ಲ, ಬೇಕಾದ್ದೆಲ್ಲ ಇದೆ. ನಿನಗೇನಾದರೂ ಕಡಿಮೆ ಆದರೆ ಹೇಳು, ತರಿಸ್ಕೊಡೋಣ. ಇದು ನನಗಷ್ಟೇನಾ ಇಲ್ಲ ಮಿಕ್ಕವ್ರಿಗೂ ಹೀಗೇನಾ? ಎಲ್ರಿಗೂ ಇರುತ್ತೆ, ನಿನಗೆ ಸ್ವಲ್ಪ ಹೆಚ್ಚೇ ಇದೆ. ರಾಮಂಗೆ? ರಾಮನ? ಅದೇ ಅಜ್ಜಿ, ನನ್ನ ಜೋಡಿ. ಜಾನಕಿಗೆ ಇದ್ಮೇಲೆ ರಾಮಂಗಿಲ್ದೆ ಇರುತ್ತಾ? ಅವನಿಗೂ ಇದೆ. ಯಾರಜ್ಜಿ ನನ್ನ ಪೇರು? ನೀ ಕೂಗಿದ್ದು ಅವನಿಗೆ ಕೇಳಿಸ್ಬಿಡ್ತು, ಬಂದ ನಿನ್ನ ಜೋಡಿ ರಾಮ. ನಿನ್ ರಾಮ. ರಾಮ? ಅರೆ, ಏನಾಯ್ತ ಹುಡುಗಿ? ನನ್ ರಾಮ, ನನ್ ರಾಮ. ಅವನೇ ನಿನ್ನ ರಾಮ. ಆ ಅಂಕಲ್? ಹೌದು, ಅವನು ನನ್ನ ಮಗ, ನಿನ್ನ ರಾಮ. ಮೀಡಿಯಾದವ್ರು ಬಂದೇ ಬಿಟ್ರು. ಓಹೋ, ಬಂದೇ ಬಿಟ್ರಾ? ನಾನಲ್ಲಿ ಹೋಗಿರ್ತೀನಿ, ನೀನು ಇಲ್ಲೇ ಇರು. ಹಾಂ, ಎಲ್ಲ ವ್ಯವಸ್ಥೆ ಆಗಿದೆಯಾ? ಸರಿ. ಈ ಅಂಕಲ್ಲು ರಾಮನ್ ಪಾಠ ಮಾಡ್ತಿದ್ದಾನ? ಏಜ್ ಬಾರ್ ಆಗಿರೋನ ಕರ್ಕೊಂಡು ಬಂದು ಶ್ರೀರಾಮನ್ ಪಾತ್ರ ಮಾಡಿಸ್ತಾ ಇದ್ದಾರಲ್ಲ. ನಾನು ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನನಗೆ ಟೆನ್ಷನ್ ಆಗಿರೋದು ಸತ್ಯ ಹೇಳಿಲ್ಲ ಅಂತ. ಮೊದಲು ಹೋಗಿ ಅವ್ರಿಗೆ ಸತ್ಯ ಹೇಳಿ ನನ್ನ ಮನಸ್ಸು ಹಗುರ ಮಾಡ್ಕೋಬೇಕು. ಇಲ್ಲ ಅಂದರೆ ಅಂಕಲ್ಲು ಇದನ್ನೇ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾನೆ. ಈಗ ಒಂದು ಅರ್ಧ ಗಂಟೆಲಿ ಬರ್ತಾರೆ, ಎಲ್ಲ ರೆಡಿ ಅಲ್ವಾ? ಹಾಂ, ಎಲ್ಲ ಚಾನಲಲ್ಲೂ ಇದೇ ಹೆಡ್ಲೈನ್ಸ್ ಇರಬೇಕು. ಬರ್ಕೊಳ್ಳುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಎಲ್ಲ ರೆಡಿನಾ? ಹಾಂ, A to Z ಎಲ್ಲ ರೆಡಿ. ಶಾಬಾಷ್. ಏನು ಏರ್ಪೇರ್ ಆಗಲ್ಲ ತಾನೆ? ಇಲ್ಲ, ನೋ ಚಾನ್ಸ್, ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ. ಸರಿ. ಆಮೇಲೆ ಇನ್ನೊಂದು ವಿಷಯ, ಇನ್ನು ಒಂದೊಂದು ಚಾನಲಲ್ಲಿ ಒಂದೊಂದು ಥರ ಬರಿಬೇಡಿ, ಆಯಿತಾ? ಒಂದೇ ಥರ ಬರೀರಿ. ಅಪ್ಪ, ಅಕ್ಕ ಹೀರೋಯಿನ್ ಅಂತ ಅನೌನ್ಸ್ ಮಾಡೋದು ಇವತ್ತೇ. ನೋಡಿ, ಎಷ್ಟೊಂದು ಜನ ಮೀಡಿಯಾದವ್ರು ಬೇರೆ ಸೇರ್ಕೊಂಡಿದ್ದಾರೆ. ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ನಾವೇನು ನೆಂಟ್ರ ಇಷ್ಟ್ರ? ಹೀರೋಯಿನ್ ಕೆಲಸ ಕೊಡೋಕ್ಕೆ ಇಷ್ಟೊಂದು ಸಂಭ್ರಮನ? ಅಪ್ಪ, ಇದೆಲ್ಲ ನಮಗೂ ಹೊಸ್ತೆ, ನಿಮ್ಗದೆಲ್ಲ ಅರ್ಥ ಆಗಲ್ಲ ಬಿಡಿ. ಏನೋ. ಇವಳನ್ನ ಇಲ್ಲಿಂದ ಓಡಿಸೋಕಿರೋದು ಒಂದೇ ದಾರಿ. ಹಿಟ್ಲರ್ ಕೊಡೋ ಟಾರ್ಚರು ಎಷ್ಟು ಭಯಾನಕವಾಗಿರುತ್ತೆ ಅಂತ ಬಿಲ್ಡಪ್ ಕೊಟ್ಟು ಹೇಳಿದ್ರೆ ಆಟೋಮೆಟಿಕ್ ಆಗಿ ಗಾಬರಿಯಾಗಿ ಎಸ್ಕೇಪ್ ಆಗೋಗ್ತಾಳೆ. ನಾನು ಓಕೆ ಆದರೆ ನನ್ನ ಏಜು, ನನ್ನ ಹೈಟು, ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗೋ ಹಾಗೆ
ಯಾರಾದರೂ ಒಬ್ರು ರಾಮನ್ ರೋಲಿಗೆ ಸೆಲೆಕ್ಟ್ ಮಾಡ್ತಾರಂದ್ರೆ ಇವ್ರು ಒಳ್ಳೆ ಅಂತ ಐನಾತಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಕೇಕ್ ಹಿಡ್ಕೊಂಡು ಕಿರಿಕ್ ಮಾಡಿದ್ದು ಹುಡುಗಿ ಎಲ್ರಿಗೂ ಮಂಕ್ಪೂತಿ ಹಚ್ಚಿ ನಮ್ಮೊಳಗೆ ನುಸುಳ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಬಂಡವಾಳನ ಎಲ್ಲರೂ ಮುಂದೆ ಬಯಲು ಮಾಡಿ ಮೊದಲಿನಿಂದ ತೊಲಗಿಸ್ಬೇಕು. ಮಾತು ಮೀರಿ ದಾರಿ ತಪ್ಪಿಸೋ ಪ್ರಯತ್ನಗಳು ನಡೆದ್ವು ಅಂದ್ರೆ ದಾರಿ ತಪ್ಪೋ ಹಾಗೆ ಮಾಡೋ ತಾಕತ್ತು ನನಗಿದೆ ಅನ್ನೋದು ನೆನಪಿರ್ಲಿ. ನಾನೇನಾದ್ರೂ ಈ ಹುಡುಗಿ ಬಗ್ಗೆ ಉಲ್ಟಾ ಪಲ್ಟಾ ಮಾತಾಡಿದ್ರೆ ಹೇಗಾದರೂ ಮಾಡಿ ಇವ್ರುಗಳೆಲ್ಲ ಸೇರಿಕೊಂಡು ಸರಿ ಮಾಡೋ ಸ್ಕೀಮ್ ಹಾಕ್ತಾರೆ. ಸೊ ಮಾತಾಡ್ತಾ ಇದ್ರೆ ವಾಸಿ. ಇವಳು ಯಾರು ಅಂತ ಏಜಿಗೆ ಏನಾದರೂ ಗೊತ್ತಾದರೆ ಮುಖಕ್ಕೆ ಮುಂಗ್ಲಾರ್ತಿ ಮಾಡಿ ಆಚೆಗೆ ಹಾಕೋದಂತೂ ಪಕ್ಕ. ಆಗ ಈ ಹುಡುಗಿ ಎಕ್ಸಿಟ್, ನಮ್ಮ ಶ್ವೇತಾ ಎಂಟ್ರಿ, ಎರಡೂ ಸುಲಭ. ಮೌನವಾಗಿದ್ದರೆ ನಾನು ಕಟ್ಲೂಬೋದು, ಮುರಿಲೂಬೋದು. ಜಾನಕಿ ಅವರೇ, ಒಂದು ನಿಮಿಷ. ಈ ವಿಗ್ರಹನ ತಗೊಂಡೋಗಿ ಏಜೆ ಅವ್ರ ರೂಮಲ್ಲಿ ಇಡ್ತೀರಾ? ಅಲ್ಲ, ನಾನು ವಿಗ್ರಹ ತಗೊಳ್ಳಿಪ್ಪ. ಅಲ್ಲ, ರೂಮು ಫಸ್ಟ್ ರೈಟ್, ಫಸ್ಟ್ ಲೆಫ್ಟ್. ಏನ್ ಗುರುವೆ ನಿನ್ ಲೀಲೆ? ಹಿಂಗ್ ಮಾಡಿದ್ರೆ ಹಂಗ್ ಮಾಡ್ತೀಯ, ಹಂಗ್ ಮಾಡಿದ್ರೆ ಹಿಂಗ್ ಮಾಡ್ತೀಯ. ಇವ್ರು ಯಾರೋ ಬಂದು ಹೀರೋ ರೂಮ್ಗೆ ಹೋಗು ಅಂದ್ರೆ ಹೋಗ್ಬಿಡ್ಬೇಕಾ? ಹೋಗ್ಲೇಬೇಕಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಗುರುವೆ, ನೀನೇ ನಂಗೆ ದಿಕ್ಕು. ಈಗ ಶುರು ಅಸ್ಲಿ ನಾಟಕ. ಏನೇ ಹೇಳ್ ಗುರುವೆ, ಈ ಮನೇಲೆಲ್ಲರೂ ಪೆದ್ದಾಗ ಆಡೋದೇನೋ ನಿಜ, ಆದ್ರೆ ಆ ಅಂಕಲ್ ಬಿಟ್ರೆ ಬೇರೆಯವರೆಲ್ಲರೂ ಒಳ್ಳೆಯವ್ರು ಅನಿಸ್ತಾರೆ. ಇವ್ರೆಲ್ಲರಿಗೂ ನಾನು ಹೇಳಿದ ಸುಳ್ಳು. ಆ ಅಂಕಲ್ ಮುಖಕ್ಕೆ ಕೇಕ್ ಮೆತ್ತಿದ್ ನಾನೇ ಅಂತ ಏನಾದರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಈಗ ನಿಂಗೊಂದು ಲೊಕೇಶನ್ ಹುಡುಕ್ಬೇಕಲ್ಲ? ಕರೆಕ್ಟ್. ಇದು ನಿಂಗೆ ಸೇಫ್ ಆಗಿರೋ ಜಾಗ. ಯಾರಾದ್ರೂ ಕಮ್ಮಕ್ ಗಿಮಿಕ್ ಅಂದ್ರೆ ನಂಗೆ ಹೇಳು. ವಯಸ್ಸು ನೋಡಲ್ಲ, ವರ್ಚಸ್ಸು ನೋಡಲ್ಲ. ಏಕ್ ಮಾರ್ಕ್ ದೋ ತುಕಡ.